ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪಿ ಯು ಸಿ ಮೌಲ್ಯಮಾಪನ ಬಗ್ಗೆ ಮಾಹಿತಿ ಕೊಡ್ತೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಪಿ ಯು ಸಿ ಮೌಲ್ಯಮಾಪನ ಹೇಗಿರುತ್ತೆ, ಪಾಸ್ ಆಗೋದು ಕಷ್ಟನ ಸುಲಭನ ಅಂತ. ಇದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ನ ಮಾಡಿ. ಇದರಲ್ಲಿ ಡೈಲಿ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ. ನಂತರ ಮೌಲ್ಯಮಾಪನ ಹೇಗಿರುತ್ತೆ, ಟಫ್ ಆಗಿರುತ್ತೆ ಅಂತ ಕೇಳ್ತಾ ಇದ್ರು ವಿದ್ಯಾರ್ಥಿಗಳಿಗೆ. ನಿಮಗೆ ಗೊತ್ತಿರೋ ಹಾಗೆ ಪಿ ಯು ಸಿ ಮೌಲ್ಯಮಾಪನ ಅಂದ್ಬಿಟ್ಟು ನೀವು ಅಂದುಕೊಂಡಂಗೆ ಇರೋದಿಲ್ಲ. ಸಮ್ ಸ್ಟ್ರಾಟಜಿ ಇರ್ತದೆ, ಮೀನ್ಸ್ ಸ್ವಲ್ಪ ಕಠಿಣವಾಗಿ ಕೂಡ ಮಾಡ್ತಾರೆ. ಯಾಕಂದರೆ ಪಿ ಯು ಸಿ ಎಕ್ಸಾಮ್ಗೆ ತನ್ನದೇ ಆದ ಸ್ಟ್ಯಾಂಡರ್ಡ್ ರೀತಿ ವ್ಯಾಲ್ಯೂ ಇದೆ. 10th ಅದಕ್ಕೆ ಕಂಪ್ಯಾರಿಸನ್ ಮಾಡಬೇಡಿ. ಇದು ಹೇಗೆ ಅಂದರೆ, ನಿಮಗೆ ಆ್ಯಸ್ ಯೂಶುವಲ್ ನೀವು ರಿಸಲ್ಟ್ ಫಲಿತಾಂಶ ನೋಡೋದು ನಿಮಗೆ ಗೊತ್ತಾಗುತ್ತೆ ಟಫ್ನೆಸ್ ಹೇಗಿರುತ್ತೆ ಅಂತ. ಹಂಗಂತ ಅವರು ಬೇಕಾಬಿಟ್ಟಿ ಮಾಡೋದಿಲ್ಲ. ನೀವು ಕರೆಕ್ಟಾಗಿ ಬರ್ತಿದ್ರೆ ಆರಾಮಾಗಿ ನಿಮಗೆ ಅಂಕಗಳು ಕೂಡ ಸಿಗ್ತದೆ. ನಿಮಗೆ ಇಲ್ಲಿ ಗೊತ್ತಿರೋ ಹಾಗೆ ಪಾರ್ಟ್ ವೈಸ್ ಡಿವೈಡ್ ಆಗಿರುತ್ತೆ. ಇಷ್ಟು ಬರೋದ್ರೆ ಎಷ್ಟು ಮಾರ್ಕ್ಸ್ ಅಂತ ಈ ರೀತಿ ಸ್ಟೆಪ್ ವೈಸ್ ಇರ್ತದೆ. ಅದನ್ನು ಸ್ಟೆಪ್ ವೈಸ್ ಬರಬೇಕಾಗುತ್ತೆ. 3 ಅಂಕದ ಪ್ರಶ್ನೆಗಳಿಗೆ ಇಂತಿಷ್ಟು ಬರಬೇಕಂತ ಇರ್ತದೆ. 2 ಅಂಕದ ಪ್ರಶ್ನೆಗಳಿಗೆ ಇಂತಿಷ್ಟು. ಬಿಟ್ಟ ಸ್ಥಳ ಆಗಿರ್ಬೋದು, ನಾರ್ಮಲ್ ಕ್ವಶನ್ಗಳಿಗೆ ಪರ್ಫೆಕ್ಟ್ ಆನ್ಸರ್ ಬರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕ್ವಶನ್ಗೆ ಸಂಬಂಧಪಟ್ಟ ಆನ್ಸರ್ಸ್ನ ಬರೀಬೇಕಾಗುತ್ತೆ, ನೀಟಾಗಿ ಬರೀಬೇಕಾಗುತ್ತೆ. ಹ್ಯಾಂಡ್ ರೈಟಿಂಗ್ ಕೂಡ ಮ್ಯಾಟ್ರ್ ಆಗುತ್ತೆ, ಅದರಲ್ಲಿ ಸ್ಪಷ್ಟವಾಗಿ ಬರೀಬೇಕಾಗುತ್ತೆ. ನೀವು ಮೇನ್ ಆನ್ಸರ್ಸ್ನ ಹೈಲೈಟ್ ಮಾಡಿದರೆ ನಮಗೆ ಆರಾಮಾಗಿ ಅಂಕಗಳು ಕೂಡ ದೊರೀತವೆ. ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಕ್ವಶನ್ಗೆ ಸಂಬಂಧಪಟ್ಟಿದ್ದು ನಿಮ್ಗೆ ಏನು ಗೊತ್ತು ಅದರ ಬಗ್ಗೆ ಬರೆದಿದ್ರೆ ನಿಮಗೆ ಆರಾಮಾಗಿ ಅಂಕಗಳು ಕೂಡ ದೊರೀತವೆ. ಅದರ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ. ಬಟ್ ಇಲ್ಲಿ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೋಬೇಡಿ. ನೀವು ಅಟೆಂಡ್ ಮಾಡಿ ಚೆನ್ನಾಗಿ ಎಲ್ಲನೂ ಕೂಡ ಅಟೆಂಡ್ ಮಾಡಿದರೆ ನಿಮಗೆ ಆರಾಮಾಗಿ ಅಂಕಗಳು ಕೂಡ ದೊರೀತವೆ. ನೀವು ಪರ್ಫೆಕ್ಟಾಗಿ ಬರೆದಿದ್ರೆ ಯಾವುದೇ ರೀತಿ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ರೀತಿ ಬರೆದಿರ್ತೀರ, ಯಾವ ರೀತಿ ಆನ್ಸರ್ ಮಾಡಿರ್ತೀರ, ಯಾವ ರೀತಿ ಬರೆದಿರ್ತೀರ ಅದರ ಮೇಲೆ ಡಿಸೈಡ್ ಆಗುತ್ತೆ. ಪಾಸ್ ಆಗೋದು ಕಷ್ಟ ಅಂತ ಹೇಳ್ತಾ ಇದ್ರು. ಪಾಸ್ ಆಗೋದು ಕಷ್ಟ ಅಂತ ನಾನು ಹೇಳೋದಿಲ್ಲ. ಬಟ್ ಕೆಲವು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಅದಕ್ಕೆ ಕಾರಣ ಅವ್ರಿಗೆ ಗೊತ್ತು, ಓದಿರಲ್ಲ ಅನ್ನೋ ರೀತಿ ರೀಸನ್ಗಳಿರ್ತವೆ. ಬಟ್ ಪಾಸ್ ಆಗೋದು ಅಷ್ಟು ಕಷ್ಟ ಅಂತ ಏನಿಲ್ಲ. ಪಾಸ್ ಆಗೋದು ಸುಲಭ, ಬಟ್ ಸ್ಕೋರ್ ಮಾಡೋಕ್ಕೆ ವಿದ್ಯಾರ್ಥಿಗಳು ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಪಾಸ್ ಆಗೋದು ಏನು ಅಷ್ಟು ಅಂದುಕೊಂಡಷ್ಟು ಕಷ್ಟ ಇಲ್ಲ ಅಂತ ನನ್ನ ಪ್ರಕಾರ ಹೇಳ್ತಾ ಇದ್ದೇನೆ. ಅದು ಇವತ್ತಿನ ಮುಖ್ಯವಾದ ಮಾಹಿತಿ.